ಸರ್ ಈ ವಿಡಿಯೋ ಯಾಕೆ ಮಾಡ್ತಾ ಇದ್ರಿ ಸರ್ ನೀವು? ಬನ್ನಿ ಜನ ಸರಿ ಇಲ್ರಿ, ಈ ಮುಟ್ಟಾಡ್ ಜನ ಮಾಡ್ರಿ ಇವ್ರು ಸರಿ ಇಲ್ಲ. ಇವ್ರು ವಿಧಾನಸೌಧದಲ್ಲಿ ಒಂದು ಸ್ಕ್ರೀನ್ ಹಾಕಿ ಈ ವರ್ಷದ ಬಜೆಟ್ ಇಷ್ಟು, ಇದನ್ನ ಇದಕ್ಕೆ ಹಾಕಿದೀವಿ, ಇದಕ್ಕೆ ಹಾಕಿದ್ ಹಿಂಗ ಆಗಿದೆ, ಕಟ್ಟಡ ಹಿಂಗ ಹೋಗಿದೆ ತೋರಿಸ್ಬೋದಲ್ಲ ಸರ್? ಕೇಳಿದ್ರೆ ನನಗೆ IPL ಟಿಕೆಟ್ ಬೇಕು ಅಂತ ಕೇಳ್ತಾರೆ. ಬಟ್ಟೆತಾವ್ IPL ಟಿಕೆಟ್ ಬೇಕಂತ ಇವ್ರ ಮಕ್ಕಳಿಗೆ ನೋಡಕ್ಕೆ. ಸರ್ ನಮ್ಮ ಮನೆಗೆ ಸಂಬಳ ಕೆಲ್ಸಕ್ಕೆ ಬಂದವರಿಗೆ 10,000 5,000 ಕೊಡೋರಿಗೆ ನೆಟ್ಟ ಮಾಡಲ್ಲ ಅಂತೀವಿ. ಇದ್ಯಾರ್ದು ಅಂದ್ರೆ ಇದು ಅಪ್ಪಂದು, ಇದು ಅಯ್ಯಂದು, ಇದು ಸ್ವಾಮಿದು ಅಂತಾರೆ. ಉಪೇಂದ್ರ ಅಂತಾರೆ, ಇದು ಉಪೇಂದ್ರ ಉಪೇಂದ್ರ ಬಿ ಫಾರಂ ನಾನು ಕೊಡಲ್ಲ ಸ್ವಾಮಿ ಅಂತ ಹೇಳ್ತಾರೆ. ಈ ವಿಚಾರನ ಟಿವಿಯರ್ ತೋರಿಸ್ಬೇಕಿನ್ ಮುಂದೆ ಆ ಟಿವಿಯರ್ ತೋರಿಸೋವರೆಗೂ ನನ್ನ ಜವಾಬ್ದಾರಿ ನಾನು ಹೇಳ್ತಾ ಇದೀನಿ. ಪ್ರಜಾಕಿ ಹಾಕಿ ನೀವು ಓಟ್ ಹಾಕಲೇ ಬಿಡಿ ಸರ್. ಹಾರ ಹಾಕ್ತಿವಿ, ಆಪಲ್ ಹಾರ ಹಾಕ್ತಿವಿ, ಇದೆಲ್ಲ ತಪ್ಪಲ್ವಾ ಸರ್? ಈ ವಿಚಾರಗಳನ್ನ ನಿಮಗೆ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಚುನಾವಣೆ ಅಂದ್ರೆ ನಡೆಸ್ತಾ ಇರೋದು ಬಾಗಲಕೋಟೆ ಇದೆ, ದಾವಣಗೆರೆ ಇದೆ. ಇಲ್ಲಿ ಯಾರು ದಾವಣಗೆರೆ ಇದ್ದೀರಾ ಸರ್? ನಿಮ್ಮನ್ನು ಬಂದು ಮಾಧ್ಯಮದವ್ರು ಕೇಳ್ತಾರೆ ಯಾರಿಗೆ ಓಟ್ ಹಾಕ್ತೀರಾ ಅಂತ ಹೇಳ್ಬೋದಾ ನೀವು? ಹೆಂಗ್ ಹೇಳ್ತೀರಾ ಸರ್? ಗುಪ್ತ ಮತದಾನ ಅಲ್ವಾ ಇದು? ಹೆಂಗ್ ಹೇಳ್ತಾ ಇದ್ದೀರಾ? ಅವ್ರು ಹೆಂಗ್ ಕೇಳ್ತಾ ಇದಾರೆ? ಹಂಗ ಹೇಳುವಂತವ್ರು ನಿಮ್ಮ ತಾಲೂಕಿಗೆ ಎಷ್ಟು ಫಂಡ್ ಬಂದಿತ್ತು, ನಿಮ್ಮ ರಾಜ್ಯಕ್ಕೆ ಎಷ್ಟು ಫಂಡ್ ಬಂದಿತ್ತು ಅಂತ ಯಾವ ತರ ಹೇಳಿದಾರ ಸರ್? ಯಾವ ಮಾಧ್ಯಮಗಳು ಕೂಡ ಒಂದ್ 2-3 ಪಕ್ಷಗಳನ್ನ ಬಿಟ್ಟು ಯಾವುದನ್ನು ತೋರಿಸ್ತಾ ಇಲ್ಲ. ಯಾಕೆ ತೋರಿಸ್ತಾ ಇಲ್ಲ? ಅದು ಬಿಸ್ನೆಸ್, ಎಜುಕೇಶನ್ ಬಿಸ್ನೆಸ್, ಆರೋಗ್ಯ ಬಿಸ್ನೆಸ್, ನಾವಿಲ್ಲಿ ಪರದಾಡ್ಕೊಂಡು ಹೋಗೋದು ಬಿಸ್ನೆಸ್. ಬನ್ನಿ ಜನ ಸರಿ ಇಲ್ರಿ, ಈ ಮುಟ್ಟಾಡ್ ಜನ ಕಣ್ರಿ ಇವ್ರು ಸರಿ ಇಲ್ಲ. ಇವ್ರು ಓಟಿ ದುಡ್ಡು ಕೇಳ್ತಾರೆ ಬಡಿ ಮಕ್ಕಳು, ಹೌದಲ್ವಾ ಸರ್? ನಾವ್ ಯಾವತ್ತಾರು ದುಡ್ಡು ಕೇಳಿದ್ವಾ ಸರ್? ಹಣ ಎಂಟ ಕೇಳಿದ್ವಾ ಸರ್? ಮನೆ ಬಡ್ಡಿ ತಂದು ಕೊಟ್ಟಾರ ಇವ್ರು. ಇರ್ಲಿ ಧರ್ಮ ತಂದವ್ರು ಇವ್ರು, ಜಾತಿ ತಂದವ್ರು ಇವ್ರು. ನಾವ್ ಯಾರು ಯಾವ ಜಾತಿ ಯಾವ ಧರ್ಮ ಏನಾದ್ರು ಓಡಾಡ್ತೀವ ಸರ್? ಅನ್ಕೊಂಡಿದೀವ ಸರ್? ಈ ರೈಲು ನಿಮ್ ಜಾತಿಯವ್ರು ಮಾತ್ರ ಕರ್ಕೊಂಡು ಹೋಗ್ತಾ ಇದೆಯಾ ಸರ್? ನಿಮ್ ಧರ್ಮದವ್ರು ಮಾತ್ರ ಕರ್ಕೊಂಡು ಹೋಗ್ತಾ ಇದೆಯಾ ಸರ್? ಸರ್ ಭಾರತ ಸರ್ ಇದು, ನಾವೆಲ್ಲರೂ ಸೇರ್ ಬಾಳ್ತಾ ಇದೀವಿ. ನಾವೆಲ್ಲ ಕೂಡ ಒಂದು ಸಂವಿಧಾನಾತ್ಮಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರಂತ ಸಂವಿಧಾನಕ್ಕೆ ಬೆಲೆ ಕೊಟ್ಟು ಅದನ್ನ ನಾವಾಗಿ ಅಳವಡಿಸ್ಕೊಂಡು ಬದುಕ್ತಾ ಇದೀವಿ. ಇದ್ರ ನಡುವೆ ಜಾತಿ ತತ್ತಿರ, ಧರ್ಮ ತತ್ತಿರ ಎಲ್ಲ ಓಕೆ. ನಿಮ್ ಟ್ಯಾಕ್ಸ್ ಎಷ್ಟಿದೆ ಅಂತ ಯಾವನಾದ್ರು ಹೇಳ್ತಾ ಇರ ಸರ್? ಸರ್ ವಿಜಯನಗರ ಸಾಮ್ರಾಜ್ಯ ಏನಿತ್ತು ಅಂತ ಹೇಳ್ತಾರಲ್ಲ, ಗುತ್ತು ರೊತ್ತಗಳನ್ನ ಬಳ್ಳಗಳಲ್ಲಿ ಅಳಿತಾ ಇದ್ವಿ, ದಾರಿಗಳಲ್ಲಿ ಅಳಿತಾ ಇದ್ವಿ. ಸರ್ ಇವತ್ತು ಅದಕ್ಕಿಂತ ಅಪರಾಧ ದುಡ್ಡಿದೆ, ಅದಕ್ಕಿಂತ ಜಾಸ್ತಿ ಇದೆ. ಎಜುಕೇಶನ್, ಆರೋಗ್ಯ ಫ್ರೀ ಅಲ್ಲ ಸರ್. ಟ್ಯಾಕ್ಸ್ ದುಡ್ಡಲ್ಲಿ ಇನ್ನೂ ಅತ್ಯುನ್ನತ ಮಟ್ಟದಲ್ಲಿ ಕೊಡ್ಬೋದು. ಒಂದೊಂದು ಗ್ರಾಮ ಪಂಚಾಯತ್ಗಳಿಗೆ ಲಕ್ಷ ಕೋಟಿ ಗಟ್ಟಲೆ ಬರ್ತಾ ಇದೆ ಅನ್ನೋದು ಗೊತ್ತಾ ಸರ್? ಯಾರಾದ್ರೂ ಹೇಳ್ತಾ ಇದಾರ ಸರ್? ಸರ್ ಒಂದ್ ತಾಲೂಕಿಗೆ ಎಷ್ಟು ಕೋಟಿ ಬಂದಿದೆ ಅಂತ ಯಾವ್ಯಾವ ಶಾಸಕ ಕೊಡ್ತಾನ ಸರ್ ಮಾಹಿತಿಯ? ಅವ್ನ ಪ್ರೊಫೈಲ್ ನೋಡ್ಬೇಕು, ಅವನ ಫೇಸ್ಬುಕ್ ನೋಡ್ಬೇಕು, ಅವನ ಇದು ನೋಡ್ಬೇಕು. ಅದ್ರಲ್ಲಿ ಯಾರ್ದ ಮನೆಗೆ ಹೋಯ್ತೆ, ಮದ್ವಿಗೆ ಹೋಯ್ತೆ, ಆರಾಧನೆಗೆ ಹೋಯ್ತೆ, ನಮ್ಮ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದೆ. ಏನ್ ಸರ್ ನೀನೊಬ್ಬ ಜವಾಬ್ದಾರಿಯುತ ಪ್ರಜೆ ಅಲ್ವಾ? ನೀನು ಸಂಬಳ ಕೊಡ್ತಾ ಇದೀವಿ ಅಂದ್ಮೇಲೆ ಲೆಕ್ಕ ಕೊಡ್ಬೇಕಲ್ವಾ? ಯಾಕೆ ಕೊಡ್ತಾ ಇಲ್ಲ? ಕೊಡ್ಬೇಕಲ್ವಾ ಸರ್? ಸರ್ ನೀವ್ ಯಾರಿಗಾದ್ರೂ ಓಟ್ ಹಾಕ್ರಿ, ನಾನ್ ಕೇಳ್ತಾ ಇರೋದಿಷ್ಟೇ, ಹೆಂಗ ಮಾಡ್ತೀಯಪ್ಪ, ಯಾವಾಗ ಮಾಡ್ತೀಯಪ್ಪ? ಮಾಡ್ದಂಗಿದ್ರೆ ಕೆಲಸದಿಂದ ಕೆಳಗಿಳಿತ್ಯಾ? ರೈಟ್ ಟು ರಿಕಾಲ್ಸ್, ಹೌದಲ್ವಾ ಸರ್? ಬೇಕಲ್ವಾ ಸರ್? ಸರ್ ನಮ್ಮ ಮನೆಗೆ ಸಂಬಳ ಕೆಲ್ಸಕ್ಕೆ ಬಂದವರಿಗೆ 10,000 5,000 ಕೊಡೋರಿಗೆ ನೆಟ್ಟ ಮಾಡಲ್ಲ ಅಂತೀವಿ, ಲಕ್ಷ ಗಟ್ಟಲೆ ಕೊಡಿದೀವಿ. ಅವ್ರು ತಿಂದ್ರುವೆ ಇಲ್ಲಿ ತರ ನಮ್ ಜಾತಿನೋ, ಇಲ್ಲಿ ತರ ನಮ್ ಧರ್ಮದನೋ. ಹೆಂಗ್ ಸರ್? ಟಿವಿಗಳಲ್ಲಿ ಜಾತಿ ಧರ್ಮ ವೈಭವೀಕರಿಸ್ದಂಗೆ ಪಕ್ಷಿಗಳು ಯಾವ ವಿಚಾರಗಳನ್ನ ತಂದಿದಾವೆ, ಇಲ್ಲಿವರೆಗೂ ತಂದಂತ ಹಣಗಳೇನು ಯಾಕೆ ಹೇಳ್ತಾ ಇಲ್ಲ ಅವ್ರುಗಳು? ಅವ್ರು ಯಾಕೆ ಹೇಳ್ತಾ ಇಲ್ಲ ಅಂದ್ರೆ ಮಾಸ್ ಬೇಕು ಸರ್, ಕ್ಲಾಸ್ ಬೇಡ. ಜನ ಸರಿ ಇಲ್ಲ. 500 ರೂಪಾಯಿ ಸಂಬಳ ಹಿಡ್ಕೊಂಡವ್ರಿಗೆ ಕುತ್ಕೊಳಕ್ ಬಿಡಲ್ಲ, ಕೆಲಸ ಮಾಡಿಸ್ತೀವಿ. 500 ರೂಪಾಯಿ ಸಂಬಳ ನಿಮ್ ಮನೇಲಿ ಕೊಟ್ರೆ ನೆಟ್ಟು ಮಾಡು ಅಂತ ಹೇಳ್ತೀರಾ? ಸಾವಿರಾರು ಲಕ್ಷ ಸರ್. ಇಡೀ ವ್ಯವಸ್ಥೆ, ಕರ್ನಾಟಕದ ವ್ಯವಸ್ಥೆ ನಡೀತಿರೋದಲ್ಲ ನಮ್ಮಿಂದ ಅಲ್ವಾ ಸರ್? ಹೌದಲ್ವಾ? ಪ್ರಧಾನ ಮಂತ್ರಿಗಳು ಕೂಡ ಸಂಬಳ ಕೊಡ್ತಿರೋದು ನಾವೇ ಅಲ್ವಾ? ರಾಷ್ಟ್ರಪತಿಗೂ ನಾವೇ ಅಲ್ವಾ? ಇಷ್ಟೆಲ್ಲ ಸಂಬಳ ಕೊಟ್ಟಿರುವಂತ ನಾವುಗಳು ಪ್ರಭುಗಳು. ಆಕ್ಚುಲಿ ಪ್ರಜಾಪ್ರಭುತ್ವ, ನಾವೆಲ್ಲರೂ ಪ್ರಭುಗಳು ಆಗ್ಲೇ ಇಲ್ಲ. ಯಾರೊಳಗಿದೆ ಕರಪ್ಷನ್? ನಮ್ಮೊಳಗಿದೆ ಅಂತ ಹೇಳ್ತಾರೆ. ರಾಜಕಾರಣಿಗಳು ನಮ್ಮೊಳಗಿದೆ ಅಂತ ಹೇಳ್ತಾರೆ, ತುತ್ತಾಣಿಗಳು ಅಂತ ಹೇಳ್ತಾರೆ. ಆಫೀಸರ್ಸ್ ಅಲ್ಲಿ ಸರ್ ಎಲ್ಲರೂ ತಪ್ಪು ಮಾಡ್ತಾ ಇದೀವಿ. ಸರಿ ಮಾಡ್ಕೊಳ್ಳೋದು ಹೆಂಗೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಇಲ್ಲಿವರೆಗೂ ಒಂದ್ 2-3 ನಿಮಿಷ ಕೆಲಸ ಆಗಲ್ಲ. ನೀವು 2-3 ನಿಮಿಷ ಸಮಯ ಕೊಡ್ರಿ. ಬೇರೆ ಪ್ರಾಬ್ಲಮ್ ಹೇಳ್ತಾ ಇಲ್ಲ ಸರ್. ಸರಿ ಮಾಡ್ಕೊಳ್ಳೋಕೆ ಒಂದು ದಾರಿ ಇದೆ, ಆ ದಾರಿ ಹೇಳ್ಬೋದಾ ಸರ್? ಹೇಳ್ಬೋದಾ ಸರ್? ಹೇಳ್ಬೋದಾ ಸರ್? ಹೇಳ್ಬೋದಾ? ಇದು ನಿಮಗ್ ಬೇಕಾಗಿದ್ಯಾ? ಟಿವಿಯರ್ ಯಾರು ತೋರಿಸ್ತಾ ಇಲ್ಲ. ಟಿವಿಯರ್ ತೋರಿಸ್ರಿ ಅಂತ ನೀವ್ ಹೇಳಿ, ಟಿವಿಯರ್ ತೋರಿಸ್ತಿರ್ತಾನೆ. ಈ ಧಾರಾವಾಹಿ ಹಾಕ್ರಿ ಅಂದ್ರೆ ಆಗ್ತಿರ್ತಾನೆ, ಈ ಫಿಲಂ ಹಾಕ್ರಿ ಅಂದ್ರೆ ಆಗ್ತಿರ್ತಾನೆ. ನೀವು ನೋಡಿದ್ರೆ ತಾನೇ ತೋರಿಸ್ಬೇಕಾಗಿರೋದು. ಈ ವಿಚಾರನ ಟಿವಿಯರ್ ತೋರಿಸ್ಬೇಕಿನ್ ಮುಂದೆ ಆ ಟಿವಿಯರ್ ತೋರಿಸೋವರೆಗೂ ನನ್ನ ಜವಾಬ್ದಾರಿ ನಾನು ಹೇಳ್ತಾ ಇದೀನಿ ಸರ್. ನಿಮ್ಮ ಮೊಬೈಲ್ ಅಲ್ಲೇ ಕೂಡ 1 ರೂಪಾಯಿ ಖರ್ಚಿಲ್ಲ. ನಾನು ಇಲ್ಲಿವರೆಗೂ ಯಾವುದೇ ಪಕ್ಷ ಹೇಳಲ್ಲ ಅಂತ ಹೇಳಿದೆ, ಆದ್ರೆ ಈಗ ಅನಿವಾರ್ಯವಾಗಿ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಇಲ್ಲಿವರೆಗೂ ಯಾವುದೇ ಒಂದು ಪಕ್ಷದಲ್ಲಿ ಬಿ ಫಾರ್ಮ್ ತಾಣಕ್ಕೆ ನೀವು MLA ಆಗ್ತೀರಾ, MP ಆಗ್ತೀರಾ ಅಂದ್ರೆ ನಮ್ಮಂತ ಸಾಮಾನ್ಯರೆಲ್ಲಪ್ಪ ಆಗಕ್ಕಾಗುತ್ತೆ? ನಮ್ಮ ಹತ್ರ ದುಡ್ಡೆಲ್ಲಿದೆಯಪ್ಪ? ಅದಕ್ಕೆಲ್ಲ ಮಂತ್ರಿಗಳು ಇರ್ಬೇಕು, ಅವ್ರ ಅಣ್ಣ ಅವ್ರ ಅಪ್ಪ ಎಲ್ಲ MLA ಆಗಿರ್ಬೇಕು. ಈಗಿದೆ ಪ್ರಜಾಪ್ರಭುತ್ವ. ಈಗಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ,
ರಾಣಿ ಹೊಟ್ಟೆಯಲ್ಲಿ ರಾಜ ಹುಟ್ಟಲ್ಲ ಇನ್ನು ಮುಂದೆ. ರಾಣಿ ಹೊಟ್ಟೆಯಲ್ಲಿ ರಾಜ ಹುಟ್ಟಲ್ಲ, ಮತದಾನದ ಪೆಟ್ಟಿಗೆಯಲ್ಲಿ ರಾಜ ಹುಟ್ಟಾನೆ ಅಂತ. ಹೌದಲ್ವಾ? ಅಂದ್ರೆ ಅವನು ರಾಜ ಅಲ್ಲ, ಅವನು ನಮ್ಮ ಪ್ರತಿನಿಧಿ ಅಷ್ಟೇ. ಹೌದಲ್ವಾ ಸರ್? ಸರ್, ನಿಮ್ಮ ಮೊಬೈಲ್ ಎಲ್ಲರ ಹತ್ರ ಇದೆಯಲ್ವಾ ಸರ್? ನಿಮ್ಮ ಮೊಬೈಲ್ ಅಲ್ಲಿ PRAJAAKEEYA .in ಗೂಗಲ್ ಗೆ ಹೋಗಿ PRAJAAKEEYA .in ಅಂತ ನೋಡಿರಿ. ಪ್ರಜಾಕೀಯ .in ಅಂತ ಇದೆ ಸರ್. ಅವ್ರು ಏನ್ ಮಾಡಿದಾರೆ ಅಂದ್ರೆ ನಿಮ್ಮ ಕೈಗೆ ಅಧಿಕಾರ ಕೊಡ್ಬೇಕು. ಹೆಂಗ್ ಅಧಿಕಾರ ಕೊಡೋದು? ಉಪೇಂದ್ರ ಅಂತ ಒಂದು ಪಕ್ಷ ಮಾಡಿದ್ರೆ ಉಪೇಂದ್ರನ್ ಇದು ಪಕ್ಷ ಅಂತಾರೆ. ಇದ್ಯಾರ್ದು ಅಂದ್ರೆ ಇದು ಅಪ್ಪಂದು, ಇದು ಅಯ್ಯಂದು, ಇದು ಸ್ವಾಮಿದು ಅಂತಾರೆ. ಉಪೇಂದ್ರಂದು ಅಂತಾರೆ. ಇದು ಉಪೇಂದ್ರನಲ್ಲ, ಉಪೇಂದ್ರ ಬಿ ಫಾರಂ ನಾನು ಕೊಡಲ್ಲ ಸ್ವಾಮಿ ಅಂತ ಹೇಳ್ತಿದಾರೆ. ಹೆಂಗ್ ಮಾಡೋದು ಅಂತ ಹೇಳಿದ್ರೆ, ನಿಮ್ಮ ಮೊಬೈಲ್ ಅಲ್ಲಿ ಆ ಆಪ್ ನ ಮಾಡಿದಾರೆ ಸರ್. ಈಗ ಹೊಸದಾಗಿ ಒಂದು ಡಿಸೈನ್ ಮಾಡಿದಾರೆ ಅವರು. ಆ ಡಿಸೈನ್ ಆಪ್ ಏನು ವೆಬ್ಸೈಟ್ ಅಲ್ಲಿ ಏನಿದೆ ಅಂದ್ರೆ, ನಿಮ್ದು ಉದಾಹರಣೆ ನಂದು ಸರ್ ತರೀಕೆರೆ ತಾಲೂಕು. ಆ ತರೀಕೆರೆ ತಾಲೂಕಲ್ಲಿ ಎಷ್ಟೇ ಯಾವ್ದೋ ಒಂದು ವಾರ್ಡ್ ಇರುತ್ತೆ. ಆ ವಾರ್ಡ್ ಕೂಡ ನೀವು ಮೊಬೈಲ್ ಅಲ್ಲಿ ಫೋನ್ ಪೇ ಮಾಡ್ತಿರಲ್ವಾ ಸರ್? ಫೋನ್ ಪೇ ಎಲ್ಲ ಇನ್ಸ್ಟಾಲ್ ಮಾಡ್ಕೊತಿರಲ್ಲ, ಇಂಥ ಜಿಲ್ಲೆ ಇಂಥ ರಾಜ್ಯ ಅಂದ್ರೆ ನೋಡಲ್ವಾ ಸರ್? ಆ ರೀತಿ ಹೊಡೆಯೋದಷ್ಟೇ. ಮೊಬೈಲ್ ನಂಬರ್ ಬೇಕಿದ್ರೆ ಹೊಡಿಲಿ, ಕಾರ್ಡ್ ಬಂದ್ರೆ ಬಿಡಿ. ಈ ಕ್ಷೇತ್ರದ ಯಾವುದೇ ಆಗು ಹೋಗುಗಳನ್ನ ಅದರಲ್ಲಿ ಇನ್ಸ್ಟಾಲ್ ಮಾಡ್ತಾರೆ. ನೀವು ಹೋಗಿ ಜಾಯ್ನ್ ಆಗ್ಬೋದು. ನೀವೆಲ್ಲರೂ ಕೂಡ ಪ್ರಜಾಪ್ರಭುಗಳು. ಯಾರಾದ್ರೂ ಒಬ್ಬ ಅಲ್ಲಿ ಕೆಲಸ ಮಾಡೋದಕ್ಕೆ ಒಬ್ಬ MLA ಸ್ಥಾನಕ್ಕೆ ಆಯ್ಕೆ ಆಗ್ತಾರೆ ಅಂತಿದ್ರೆ, ಅವ್ನ್ ಸಿಂಪಲ್ ಎಲ್ಲ ಹೋಗಿ ಹೈಕಮಾಂಡ್ ಇಂದ ಸೀಟ್ ತರೋದಿಲ್ಲ, ಪಿಫಾರಂ ತರೋದಿಲ್ಲ, ಉಪೇಂದ್ರ ಹತ್ರ ಹೋಗಂಗಿಲ್ಲ, ಯಾರ ಹತ್ರ ಹೋಗಂಗಿಲ್ಲ. ಅಧಿಕಾರ ನಿಮ್ ಕೈಯಲ್ಲಿ. ಅವರು ಆ ವೆಬ್ಸೈಟ್ ಗೆ ಅವರು ಕೂಡ ಎಂಟ್ರಿ ಆಗ್ಬೇಕು. ನಾನು ಆ 9 ಪಾಯಿಂಟ್ ಇದಾವ ಪ್ರಜಾಕೀಯದಲ್ಲಿ. ಕೆಲಸ ಈ ರೀತಿ ಮಾಡ್ತೀನಿ, 6 ತಿಂಗಳಿಗೆ ವರದಿ ಕೊಡ್ತೀನಿ, ಕೊಡ್ದಂಗಿದ್ರೆ ರಾಜೀನಾಮೆ ಕೊಟ್ಟು ಹೋಗ್ತೀನಿ ಅಂತ ಅಲ್ಲೇ ಬರ್ಕೊಡ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಇದು ರೈಟ್ ಟು ರೀಕಾಲ್ ಬರೋವರೆಗೂ ಪಕ್ಷದಿಂದನೇ ಇದೆ. ನೀವು ಬರೀ ಅವ್ರನ್ನ ಮಾನಿಟರಿಂಗ್ ಮಾಡೋದು, ನೀವ್ ಇಂಟರ್ವ್ಯೂ ಮಾಡಬಹುದು. ನೀವ್ ಮಾಡ್ತೀನಪ್ಪ ಕೆಲಸನ ಮಾಡೋದಾದ್ರೆ ನಿಮಗೆ ಟಿಕೆಟ್ ಕೊಡ್ತೀವಿ ಅಂತ ನೀವೇ ಟಿಕೆಟ್ ಕೊಡೋಂಥದ್ದು, ನೀವೇ ಆಯ್ಕೆ ಮಾಡೋಂಥದ್ದು, ನೀವೇ ಸೆಲೆಕ್ಷನ್, ನೀವೇ ಕರೆಕ್ಷನ್, ನೀವೇ ರಿಜೆಕ್ಷನ್, ನೀವೇ ಪ್ರಮೋಷನ್. ನಾನೋ ಸರಿ ಹಾಕೋಣ ಸರ್, ಯಾರೋ ಸರಿ ಇಲ್ಲ ಅಂತ ಹೇಳೋದಕ್ಕೆ ಡಿವೇ ತೋರಿಸ್ತಿಲ್ಲ. ಪಾಪ ಹೊಟ್ಟೆ ಪಾಟ್ ಬಿಡ್ರಿ ಸರ್ ಅವ್ರದ್ದು. ನಮ್ಮ ಹೊಟ್ಟೆ ಪಾಟ್ ನಡಿಬೇಕಲ್ವಾ ಸರ್? ಒಳ್ಳೆ ವಿಚಾರಗಳು ಹೋಗ್ಬೇಕಲ್ವಾ ಸರ್? ಒಳ್ಳೆ ವಿಚಾರಗಳು ನಾವೇ ಸ್ಪ್ರೆಡ್ ಮಾಡ್ಬಿಡೋಣ. ಅಣ್ಣ ಅಲ್ಲಿ ಯಾವ್ದೋ ಒಂದು ಒಳ್ಳೆ ಅಂಗಡಿಯಲ್ಲಿ ಒಳ್ಳೆ ಊಟ ಕೊಡ್ತಾರೆ ಅಂದ್ರೆ ಇನ್ನೊಬ್ರಿಗೆ ಹೇಳೋದಣ್ಣ. ಈ ಪಕ್ಷಗಳು ಹೊಟ್ಟೆ ಅಂತ ಹೊಡಿತಿದಾರೆ ಅನ್ನೋದಾದ್ರೆ ಬಿಟ್ಬಿಡ್ರಿ. ಇಲ್ಲಿ ಈ ಕಡೆ ಕರಿತಾ ಇದಾರೆ, ಇಲ್ಲಿ ಗೋಪಿಕೃಷ್ಣನ್ ಕಡೆ ಈ ಕಡೆ, ಗೋಪಿಕೃಷ್ಣನ್ ಕಡೆ ಈ ಕಡೆ. ಸರ್ ನೀವ್ ಯಾವ್ದೇ ಕ್ಯಾಂಡಿಡೇಟ್ ಬರ್ಲಿ, ಈ 9 ಪಾಯಿಂಟ್ ಹತ್ರ ಕೆಲಸ ಮಾಡ್ತೀರಾ ನೀವು? 9 ಪಾಯಿಂಟ್ ಇದಾವಪ್ಪ, ಈ ಪ್ರಕಾರ ಕೆಲಸ ಮಾಡ್ತೀಯಾ, ವರದಿ ಕೊಡ್ತೀಯಾ? ಸರ್ ಇವತ್ತು ಎಂತೆಂತ ಸಿಸ್ಟಮ್ ಬಂದಿದೆ. ಒಂದು ದೊಡ್ಡ ವಿಧಾನಸೌಧದಲ್ಲಿ ಒಂದು ಸ್ಕ್ರೀನ್ ಹಾಕಿ, ಈ ವರ್ಷದ ಬಜೆಟ್ ಇಷ್ಟು, ಇದಕ್ಕೆ ಹಾಕಿದೀವಿ, ಇದಕ್ಕೆ ಹಾಕಿದ್ ಹಿಂಗಾಗಿದೆ, ಕಟ್ಟಡ ಹಿಂಗ್ ಹೋಗಿದೆ, ತೋರಿಸ್ಬೋದಲ್ಲ ಸರ್? ಹೇಳಿದ್ರೆ ನನಗೆ IPL ಟಿಕೆಟ್ ಬೇಕು ಅಂತ ಕೇಳ್ತಾರೆ. ಬಟ್ಟೆದವು IPL ಟಿಕೆಟ್ ಬೇಕಂತ ಇವ್ರ ಮಕ್ಕಳಿಗೆ ನೋಡಕ್ಕೆ ನಾಚಿಕೆ ಆಗಲ್ವಾ ಸ್ವಾಮಿ? ಇವ್ರಿಗೆ ನಾಚಿಕೆ ಆಗುತ್ತಾ ಇಲ್ವೋ? ಬದಲಾಗಣ. ನಮಗೆ ಇವತ್ತು ಎಷ್ಟು ಅವಲಂಬಿತ ಆಗಿದೀವಿ ಅಂತ ಇವತ್ತು ಗೊತ್ತಾಗ್ತಿದೆ. ಎಲ್ಲೋ ಯುದ್ಧ ನಡೆದ್ರೆ ನಮ್ಮ ಹೊಲೆಗಳು ಉರಿತಾ ಇಲ್ಲ ಸ್ವಾಮಿ. ನಮ್ ದೇಶದಲ್ಲಿ ಅಷ್ಟೊಂದು ಗೋವು ತಳಿ ಎಲ್ಲ ಇದ್ರು ಕೂಡ ಗೊಬ್ಬರ ಗ್ಯಾಸ್ ಸಿಗ್ತಾ ಇಲ್ಲ. ಮಾಡ್ಕೊಳಕ್ಕೆ ಯಾವ್ದು ಸಬ್ಸಿಡಿ ಕೊಡ್ತಾ ಇಲ್ಲ. ಅದೇ ರಾಸಾಯನಿಕಗಳಿಗೆ ಸಬ್ಸಿಡಿ ಕೊಡ್ತಾ ಇದಾರೆ. ನಮ್ಮನ್ನ ಕಾರ್ಪೊರೇಟ್ ಸೆಕ್ಟರ್ ಇಂದ ಹಿಡಿದು ಎಲ್ಲಾ ಕಡೆ ತುಳಿತಾ ಇದಾರೆ. ಇವತ್ ನಾವ್ ಇರಾನ್ ಮೇಲೋ, ಆಸ್ಟ್ರೇಲಿಯಾ ಮೇಲೋ, ಅಮೆರಿಕ ಮೇಲೋ, ಇಸ್ರೇಲ್ ಮೇಲೋ ಡಿಪೆಂಡ್ ಆಗೋ ಕಾರಣ ಏನ್ ಸರ್? ಇತ್ತಲ್ಲ ಸರ್, ನಮ್ಮಲ್ಲೇ ಸೋರ್ಸ್ ಇದೆಯಲ್ಲ ಸರ್, ಆ ಸೋರ್ಸ್ ನ ತೆಗಿಯಂತ ಬೇಕಲ್ವಾ ಸರ್? ಹೆಂಗಾಗುತ್ತೆ ಅಂದಾಗ ಎಲ್ಲೂ ಕರಪ್ಷನ್ ನಡಿಬಾರ್ದು ಸರ್. ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀರಾ ಸರ್ ನೀವು? ಅಷ್ಟೇ ಸರ್, ನೀವ್ ಯಾರೋ ವಿಡಿಯೋ ಮಾಡ್ತಾ ಇದ್ರಲ್ಲ ಸರ್, ಯಾಕೆ ಸರ್ ಮಾಡ್ತಾ ಇದೀರಾ? ಯಾರಿಗೋ ತೋರಿಸ್ತೀರಾ, ಯಾರಿಗೋ ಹೇಳ್ತೀರಲ್ಲ ಸರ್. ಇವತ್ತು ಮೊಬೈಲ್ ಅಲ್ಲಿ ಇಡೀ ದೇಶ ನೋಡೋದು ಸರ್. ನಾನು 5 ನಿಮಿಷ ಹೆಂಗಿದ್ರು 90 ರೂಪಾಯಿ ಟಿಕೆಟ್ ಕೊಟ್ಟು ತರೀಕೆರೆ ಹೋಗ್ತೀನಿ, ಕುತ್ಕೊಂಡ್ರು ಹೋಗ್ತೀನಿ, ಮಲ್ಕೊಂಡ್ರು ಹೋಗ್ತೀನಿ, ವಿಚಾರ ಹೇಳ್ತೀನಿ ಹೋಗ್ತೀನಿ. ನಾನು ಹೇಳ್ಬೋದು ಅನ್ನೋದಾದ್ರೆ ಟಿವಿಗೆ ಎಲ್ಲರಿಗೂ ಹೇಳ್ಬೋದು, ಮೊಬೈಲ್ ಎಲ್ಲರಿಗೂ ಹೇಳ್ಬೋದು. ಪ್ರಜಾಕೀಯಕ್ಕೆ ನೀವು ಓಟ್ ಹಾಕೇ ಬಿಡಿ ಸರ್. ಬಿಜೆಪಿ ಬರ್ಲಿ, ಕಾಂಗ್ರೆಸ್ ಬರ್ಲಿ, JDS ಬರ್ಲಿ, ನೀನ್ ಕೆಲಸ ಮಾಡ್ತೀಯಾ? ನಿಮ್ಮ ಅಪ್ಪನ್ ಬೇಡ ನಿನಗೆ ಬ್ಯಾಕ್ ಗ್ರೌಂಡ್, ನಿಮ್ಮ ಅವ್ವನ್ ಬೇಡ ನನಗೆ ಬ್ಯಾಕ್ ಗ್ರೌಂಡ್. ನೀನ್ ಕೆಲಸ ಮಾಡ್ತೀಯಾ? ಹೆಂಗ್ ಕೆಲಸ ಮಾಡ್ತೀಯಾ? ಯಾವಾಗ ಮಾಡ್ತೀಯಾ? ಮಾಡಿದ್ರೆ ರಾಜೀನಾಮೆ ಕೊಡ್ತೀಯಾ? ಸಿಂಪಲ್ ಹೇಳ್ರಿ. ಮಾಡೋಣ ಈ ರೀತಿ, ಕೇಳಲ್ವಾ? ಒಗ್ಗಟ್ಟನ್ನ ಹೊಲ ಇದೆ, ಹೇಳ್ಕೊಟ್ಟಿದ್ ಪಾಠ ಇವತ್ತಿಗೂ ಅರ್ಥ ಇಲ್ಲ ನಮಗೆ. ಅವನ್ ಸರಿ ಇವನ್ ಸರಿ ವೆಬ್ಸೈಟ್ ಆರಾಮಾಗಿ ಯೂಸ್ ಆಗ್ಬೋದು. ನಿಮ್ಮ ಮೊಬೈಲ್ ಅಲ್ಲಿ ಈಗಲೇ ಗೂಗಲ್ ಓಪನ್ ಮಾಡಿ, ಪ್ರಜಾಕೀಯ ಅಲ್ಲಿದೆ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ. ನಮ್ಮಿಂದ ನಮಗಾಗಿ ನಮಗೋಸ್ಕರ ಇಂದು ಬಂದಿದೆ ಪ್ರಜಾಕೀಯ.